ಕಸ 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 ನಗರದ ರಸ್ತೆಯಲ್ಲೂ ಕಸ ರಾರಾಜಿಸ್ತಿದೆ. ಕಸ ಸಮಸ್ಯೆಗೆ ಮುಕ್ತಿ ಹಾಡೋದಕ್ಕೆ ಜಿಬಿಎ ಹೊಸ ಪ್ಲಾನ್ ಮಾಡ್ತಿದೆ. ಆದ್ರೆ ಇಲ್ಲೊಂದ್ ಕಡೆ ಅಧಿಕಾರಿಗಳ ಎಡವಟ್ಟಿನ ವಿರುದ್ಧ ಜನರು ನಿಗಿ ಅಂತಿದ್ದಾರೆ. ಎಲ್ಲೆಂದ್ರಲ್ಲಿ ಕಸ ಎಸೆಯೋರನ್ನ ಬೆನ್ನಟ್ಟುತ್ತಿದ್ದಾರೆ. ಅವರ ಮನೆ ಬಳಿಯೇ ಕಸ ಸುರಿಯುತ್ತಿದ್ದಾರೆ. ಬುದ್ಧಿ ಹೇಳಿ ದಂಡವನ್ನು ವಸೂಲಿ ಮಾಡುತ್ತಿದ್ದಾರೆ. ಕಸದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರೋರಿಗೆ ಜಿಬಿಎ ಅಧಿಕಾರಿಗಳು ವಿಭಿನ್ನವಾಗಿ ಪಾಠ ಕಲಿಸುತ್ತಿದ್ದಾರೆ. ಆದ್ರೆ ಇದೇ ಜಿಬಿಎ ಸಿಬ್ಬಂದಿ ಜಯನಗರದಲ್ಲಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಜಯನಗರ ಏನಿದೆ ಪ್ರತಿಷ್ಠಿತ ಬಡಾವಣೆ, ಈ ಏರಿಯಾ ಜನರಿಗೆ ಜಿಬಿಎ ಸಿಬ್ಬಂದಿಯಿಂದಲೇ ಕಂಟಕ ಎದುರಾಗಿರುವಂಥದ್ದು. ನಾನೀಗ ಜಯನಗರ ಸೆಕೆಂಡ್ ಬ್ಲಾಕ್ನಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸಾಕಷ್ಟು ಮನೆಗಳಿವೆ. ಆ ಮನೆಗಳ ಮುಂಭಾಗದಲ್ಲೇ ಆ ಕಸದ ರಾಶಿ ಬಿದ್ದಿರುವಂಥದ್ದು. ಇದು ಒಂದು ದಿನದ ಕಥೆಯಲ್ಲ. ಪ್ರತಿನಿತ್ಯ ಕೂಡ ಇಡೀ ಏರಿಯಾ ಕಸವನ್ನು ಜಿಬಿಎನ ಪೌರ ಕಾರ್ಮಿಕರು ಗುಡಿಸಿ ತಂದು ಈ ರೀತಿಯಲ್ಲಿ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು. ನೋಡಿದ್ರಾ ಫುಟ್ಪಾತ್ಗಳಲ್ಲಿ ಬಿದ್ದಿರೋ ಕಸದ ರಾಶಿಯನ್ನ? ಜಯನಗರ ಸೆಕೆಂಡ್ ಬ್ಲಾಕ್ನಲ್ಲಿ ಜಿಬಿಎ ಸಿಬ್ಬಂದಿಯೇ ಎಲ್ಲೆಂದ್ರಲ್ಲಿ ಕಸ ಗುಡ್ಡೆ ಮಾಡಿ ಹೋಗ್ತಿದ್ದಾರೆ. ಕಸವನ್ನ ಗುಡಿಸಿ ಪೌರ ಕಾರ್ಮಿಕರು ಮನೆ ಮುಂದಿರುವ ಫುಟ್ಪಾತ್ಗಳಲ್ಲಿ ಬಿಟ್ಟು ಹೋಗ್ತಿರೋದು ನಿವಾಸಿಗಳಿಗೆ ಕಿರಿಕಿರಿ ತಂದಿಟ್ಟಿದೆ. ಈ ಮನೆ ಮುಂದೆ ಇರೋ ಕಸ ನೋಡಿ ನಂಗೆ ಬೇಜಾರಾಗಿ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀನಿ. ಯಾರು ಏನು ಮಾಡಿಲ್ಲ. ಯಾರು ರೋಡಲ್ಲಿ ಕಸ ಹಾಕ್ತಾರೋ ಅವ್ರ ಮನೆ ಮುಂದೆ ಹೋಗಿ ಅವ್ರಿಗೆ ಕಸ ಹಾಕೋದು ಅಂತ. ವೆರಿ ಗುಡ್. ಅದೇ ತರ ನಾವು BBMPನವ್ರು ಎತ್ತಿಲ್ಲ ಅಂದ್ರೆ ಆ ಕಸ ನಾವು ಎಲ್ಲಿಗೆ ಹಾಕ್ಬೇಕು, ಹೆಂಗೆ ಹಾಕ್ಬೇಕು ಅವರೇ ಹೇಳ್ಬಿಡ್ಲಿ. ನಮ್ಮ ಕಮಿಷನರ್ ಆಫೀಸ್ ಮುಂದೆ ಹಾಕ್ಬಿಡಿ ಅಂತ ತಗೊಂಡೋಗಿ ಎಲ್ಲ ನಾವು ದುಡ್ಡು ಕೊಟ್ಟು ಒಂದು ಲಾರಿನಲ್ಲಿ ಕಲೆಕ್ಟ್ ಮಾಡಿ ಹಾಕ್ಬೋದು. ಮನೆ ಮುಂದೆಲ್ಲ ಕಸ ಎಸಿತಿದ್ದು ಆಟೋ ಬಂದು ತಗೊಂಡು ಹೋಗುತ್ತೆ ಅಂತಾರೆ. 2-3 ವಾರಗಳಾದ್ರೂ ಕಸ ವಿಲೇವಾರಿಯಾಗದೇ ಇರೋದು ಸ್ಥಳೀಯರ ಕೋಪಕ್ಕೆ ಕಾರಣವಾಗಿದೆ. ಹೀಗಾಗಿ ನಾವು ನಿಮ್ಮ ಕಚೇರಿ ಮುಂದೆ ಕಸ ಸುರಿಯೋದಾ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ಕಸ ನಿರ್ವಹಣೆಯಲ್ಲಿ ವಿಫಲವಾಗಿರುವ ಜಿಬಿಎ ಕೇಂದ್ರ ಕಚೇರಿ ಮುಂದೆಯೇ ಕಸ ಸುರಿದು ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ವಾರದೊಳಗೆ ಜನರ ಮನೆ ಬಳಿ ಕಸ ಸುರಿಯೋದನ್ನ ನಿಲ್ಲಿಸದಿದ್ರೆ ಬೆಂಗಳೂರು ಬಂದ್ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಸ ಹಾಕ್ತಿದ್ದವ್ರ ಮನೆ ಮುಂದೆ ನಾವೇ ಕಸ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ, ಅತ್ಯಂತ ಅಗೌರವ. ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನ ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ. ಎಲ್ಲೆಂದ್ರಲ್ಲಿ ಕಸ ಸುರಿದವರಿಗೆ ಹಾರ ಹಾಕಿ ಸನ್ಮಾನ. ಈ ನಡುವೆ ನಗರದ ಹೊರವಲಯದ ಆನೇಕಲ್ನಲ್ಲಿ ಎಲ್ಲೆಂದ್ರಲ್ಲಿ ಕಸ ಸುರಿದವರಿಗೆ ಹಾರ ಹಾಕಿ ಸನ್ಮಾನ ಮಾಡಲಾಗಿದೆ. ಕಸ ಹಾಕಿದವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಯಮನ ವೇಷಧಾರಿಯಿಂದ ಜಾಗೃತಿ ಮೂಡಿಸಲಾಯಿತು. ಸನ್ಮಾನದ ಬಳಿಕ ಅವರ ಕೈಯಿಂದಲೇ ಕಸವನ್ನು ಎತ್ತಿಸಿದ್ರು. 5 ಪುರಸಭಾ ವಾಹನಗಳಿಗೆ ಆನೇಕಲ್ನಿಂದ ರಾಮು ಜೊತೆ ಶಾಂತಮೂರ್ತಿ ಹಾಗೂ ಶಿವರಾಜ್ ಕುಮಾರ್, TV9 ಬೆಂಗಳೂರು.